ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಮಮತಾ ದಿನಚರಿಗೆ ಸ್ವಾಗತ. ಇವತ್ತಿನ ವಿಡಿಯೋನ ಶುರು ಮಾಡ್ತಾಯಿದ್ದೀನಿ. ಇವತ್ತು ಬೆಳಗಿನ ಜಾವನೇ ವಿಡಿಯೋನ ಶುರು ಮಾಡಿರುವಂಥದ್ದು. ಬೆಳಗ್ಗೆನೇ ಅಂದರೆ ಹಬ್ಬದ ದಿನ, ಹೋಳಿ ಹಬ್ಬದ ದಿನದ ವಿಡಿಯೋನ ಶುರು ಮಾಡಿದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ ಯಾರು ಹೊಸದಾಗಿ ನೋಡ್ತಾರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದ ಬೆಲ್ಲೈಕನ್ನ ಪ್ರೆಸ್ ಮಾಡಿ, ನಾನು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗ್ತಾ ಇರುತ್ತೆ. ಬೆಳಗ್ಗೆನೇ ಇಲ್ಲಿ ಅಡುಗೆನ ಶುರು ಮಾಡ್ಕೊಂಡಿರುವಂಥದ್ದು. ನಾವು ಈ ಹೋಳಿ ಹಬ್ಬಕ್ಕೆ ಬಂದು ಮನೆ ದೇವರ ಹಬ್ಬ ಅಂತಲೇ ಮಾಡ್ತೀವಿ. ಅಂದರೆ ನಮಗೆ ಲಕ್ಷ್ಮೀ ನರಸಿಂಹಸ್ವಾಮಿ ಮನೆ ದೇವರಾಗಿರೋದ್ರಿಂದ ಇವಾಗಿಂದ ಎಲ್ಲ ನರಸಿಂಹಸ್ವಾಮಿ ದೇವಸ್ಥಾನದಲ್ಲೂ ತೇರು, ರಥ ಆ ರೀತಿಯಾಗಿರುತ್ತೆ. ಅದಕ್ಕೋಸ್ಕರ ನಾವು ಮನೆ ದೇವರ ಹಬ್ಬ ಅಂತಲೇ ಈ ಹಬ್ಬನ ಮಾಡುವಂಥದ್ದು. ಮೊದಲಿಗೆ ಫಸ್ಟ್ ಹಾಲು, ಯಾವುದೇ ಹಬ್ಬ ಆಗಲಿ ಇಲ್ಲ ಬೆಳಗ್ಗೆ ಟೈಮ್ ಫಸ್ಟ್ ಎದ್ದಾಗ ನಾನು ಮಾಡುವಂಥದ್ದು ಫಸ್ಟ್ ಹಾಲು ಕಾಯ್ಸೋಕೆ ಇಕ್ತೀನಿ. ಡೈಲಿ ಅಷ್ಟೇ ನಾನು ರೊಟೀನಲ್ಲಿ ಹಾಲು ಕಾಯಿಸೋದು ಫಸ್ಟ್ ಮಾಡ್ತೀನಿ. ಹಾಲು ಉಗ್ಸಿದ್ರೆ ತುಂಬಾ ಒಳ್ಳೇದಲ್ವ. ಫಸ್ಟಿಗೆ ಹಾಲು ಕಾಯಿಸಿ ಮತ್ತೆ ಎಲ್ಲ ಅಡುಗೆಗಳು ಶುರು ಮಾಡ್ಕೊಳ್ಳುವಂಥದ್ದು. ಹಾಲೆಲ್ಲ ಕಾಯಿಸಿದ್ದಾಗಿದೆ. ಒಂದು ಕಡೆ ಟೀ ಇಕ್ಕಿದ್ದೀನಿ, ಒಂದು ಕಡೆ ರೈಸು, ಒಂದು ಕಡೆ ಒಬ್ಬಟ್ಟು. ಈ ಹಬ್ಬಕ್ಕೆ ಯಾವಾಗಲೂ ಒಬ್ಬಟ್ಟೆ ಮಾಡುವಂಥದ್ದು. ಮತ್ತು ಈಗ ಯುಗಾದಿಗೂ ಮಾಡ್ತೀವಿ, ಆದರೂ ನಾವು ಈ ಹಬ್ಬಕ್ಕೂ ಸಹ ಹೋಳಿ ಹಬ್ಬಕ್ಕೂ ಒಬ್ಬಟ್ಟೆ ಮಾಡುವಂಥದ್ದು. ಒಬ್ಬಟ್ಟಿಗೆಲ್ಲ ರೆಡಿ ಮಾಡಿ ಇಡ್ತಾಯಿದ್ದೀನಿ. ಅದೆಲ್ಲ ಆದಮೇಲೆ ಈ ಕಡೆ ವಡೆ ಮಾಡಬೇಕು ಅಂದ್ಕೊಂಡಿದ್ದೆ. ವಡೆಗೆಲ್ಲ ಒಂದು ಕಡೆ ನೆನೆಸ್ತಾಯಿದ್ದೀನಿ, ಒಂದು ಕಡೆ ಹೆಸರು ಬೇಳೆಗೆಲ್ಲ ನೆನೆಸ್ಕೊತಾ ಇದ್ದೀನಿ. ಬೆಳಿಗ್ಗೆನೇ ಬೇಗ ಎದ್ದರೆ ಬೇಗ ಕೆಲಸ ಆಗುತ್ತೆ. ತುಂಬಾ ಬೇಗ ಎದ್ದಂತೆ ಒಂದು 3:30, 4ಗೆಲ್ಲ ಎದ್ಬಿಟ್ಟಿದ್ದೆ ನಾನು. ನನಗೆ ಹಬ್ಬ ವಾರ ಅಂತ ಇದ್ದಾಗ ಖಂಡಿತ ನಿದ್ದೆನೇ ಬರೋಲ್ಲ. ಒಂಥರ ಅಲ್ಲೇ ಒಂದು ಜ್ಞಾನ ಇರುತ್ತೆ, ಎದ್ದೇಳಬೇಕು ಹೋಗಬೇಕು ಅಂದ್ಬಿಟ್ಟು ಬೇಗನೆ ಎದ್ದು ಸ್ನಾನ ಎಲ್ಲ ಮುಗಿಸ್ಕೊಂಡು ಅಡುಗೆಗಳಿಗೆಲ್ಲ ರೆಡಿ ಮಾಡ್ಕೊತಿದ್ದೀನಿ. ಯಾಕಂದರೆ ಅಡುಗೆ ಎಲ್ಲ ಮಾಡಿಕೊಂಡು ಪ್ರಸಾದ ಇಕ್ಕಿದ್ಮೇಲೆ ಈ ಸರಿ ಪೂಜೆ ಮಾಡುವಂಥದ್ದು. ಇವತ್ತಿನ ದಿನ ಬೇರೆ ಮಧ್ಯಾಹ್ನ 12ಗೆಲ್ಲ ಆಗೋಗುತ್ತೆ, ಹುಣ್ಣಿಮೆ ಅಂತ ಹೇಳ್ತಾಯಿದ್ರು. ಅಷ್ಟರೊಳಗಡೆ ನಾನು ಪೂಜೆ ಎಲ್ಲ ಮುಗಿಸ್ಕೋಬೇಕು. ಅಷ್ಟರೊಳಗಡೆ ಅಡುಗೆ ಸಹ ಮುಗಿಸ್ಕೋಬೇಕು. ಅಡುಗೆ ಎಲ್ಲ ಮುಗಿಸ್ಕೊಂಡು ದೇವ್ರ ಮನೆಯೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ನನಗೆ ಲೇಟ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಬೇಗ ಎದ್ದರೆ ಬೇಗ ಕೆಲಸ ಮಾಡ್ಕೊಬೋದು ಅಂತ ಒಂದು 10-10:30ಗೆ ಮಾಡೋಣ ಪೂಜೆ ಅಂತ ಅಂದ್ಕೊಂಡಿದ್ದೆ. ಆವಾಗಾದರೆ 9-9:30ಗೆ ನನಗೆ ಅಡುಗೆ ಮುಗಿದ್ಬಿಟ್ರೆ 10:30ಗೆ ಪೂಜೆ ಮಾಡ್ಕೊಳ್ಳೋಕೆ ಸ್ವಲ್ಪ ಆರಾಮಾಗಿರುತ್ತೆ. ಇಲ್ಲಾಂದರೆ ಸ್ವಲ್ಪ ಗಡಿಬಿಡಿ ಆಗಿಬಿಡುತ್ತೆ. ಯಾವ ಕೆಲಸ ಮಾಡೋದು, ಯಾವ ಕೆಲಸ ಬಿಡೋದು ಅಂತ ಗೊತ್ತಾಗೋದಿಲ್ಲ. ಆದಷ್ಟು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಕೆಲಸ ಮಾಡೋಣ ಅಂದ್ಬಿಟ್ಟು ಮಾಡ್ಕೊಂಡಿದ್ದೆ. ಒಬ್ಬಟ್ಟಿಗೆಲ್ಲ ಬೇಳೆ ಬೆಂದಿದ್ದಾಯಿತು. ಅದಕ್ಕೆಲ್ಲ ರೆಡಿ ಮಾಡಿ ಪಕ್ಕದಲ್ಲಿ ಇಕ್ಕಿದ್ದೀನಿ. ಇವಾಗ ಸದ್ಯಕ್ಕೆ ಇಲ್ಲಿ ಒಬ್ಬಟ್ಟು ಸಾಂಬಾರಿಗೆ ಎಲ್ಲ ಹುರ್ಕೋತಾ ಇದ್ದೀನಿ. ಒಂದೊಂದೇ ಆಗ್ತಾ ಒಂದೊಂದು ಪ್ಲ್ಯಾನ್ ಮಾಡ್ಕೊತಾ ಇರ್ತೀನಿ, ಯಾವ ಕೆಲಸ ಆದಮೇಲೆ ಯಾವ ಕೆಲಸ ಅಂದ್ಬಿಟ್ಟು. ಫಸ್ಟ್ ದಿನವೇ ಮುಂಚೆ ದಿನವೇ ಅರ್ಧ ಪ್ಲ್ಯಾನ್ ಮಾಡಿ ಇಕ್ಕಿರ್ತೀನಿ. ನಾನು ಯಾವಾಗಲೂ ಅಷ್ಟೇ, ಒಂದು ಅಡುಗೆ ಮಾಡಬೇಕು ಏನು ಮಾಡಬೇಕು ಅಂದರೆ ಸಹ ಒಂದಿನ ಮುಂಚೆ ಪ್ಲ್ಯಾನ್ ಮಾಡಿಕೊಂಡ್ರೆ ನಮಗೆ ಯಾವ ಲೆಕ್ಕನೂ ಇರೋದಿಲ್ಲ ಅಡುಗೆ ಮಾಡೋದಕ್ಕೆ. ಅದಕ್ಕೆಲ್ಲನೂ ಅದೇನು ದೊಡ್ಡ ರಿಸ್ಕ್ ಅಂತ ಅನಿಸೋದೇ ಇಲ್ಲ, ಆರಾಮಾಗಿ ಮಾಡ್ಕೋತೀವಿ. ಒಂದೊಂದು ಸರಿ ಏನಾಗುತ್ತೆ, ಈ ಲಕ್ಷ್ಮೀ ಹಬ್ಬ ಟೈಮಲ್ಲಿ ಮಾತ್ರ ಸ್ವಲ್ಪ ನನಗೆ ಡಿಸ್ಟರ್ಬ್ ಅಂತ ಅನಿಸುತ್ತೆ. ಯಾಕಂದರೆ ಲಕ್ಷ್ಮೀ ಅಮ್ಮನವ್ರಿಗೆ ರೆಡಿ ಮಾಡಬೇಕು, ಇಲ್ಲ ಅಡುಗೆ ರೆಡಿ ಮಾಡಬೇಕು ಅಂದಾಗ ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ. ಅದು ಬಿಟ್ಟರೆ ಬೇರೆ ಹಬ್ಬಗಳಲ್ಲಿ ನನಗೇನು ಅಷ್ಟೊಂದು ಹಿಂಸೆ ಅಂತ ಏನು ಅನಿಸೋದಿಲ್ಲ. ಈ ಹಬ್ಬದಲ್ಲಂತೂ ಏನೂ ಪ್ರಾಬ್ಲಮ್ ಇರೋದಿಲ್ಲ, ಆರಾಮಾಗಿ ಮಾಮೂಲಿ ಮನೆಗೆ ಪೂಜೆ ಮಾಡ್ಕೊಳ್ಳುವಂಥದ್ದು. ಬಟ್ ಪ್ರಸಾದ ಮಾಡಿಕೊಂಡು ಮಾಡಬೇಕಷ್ಟೇ. ಅದಕ್ಕೋಸ್ಕರ ಸ್ವಲ್ಪ ಬೇಗ ಎದ್ದು ಸ್ವಲ್ಪ ಬೇಗ ರೆಡಿ ಮಾಡಿಕೊಂಡ್ರೆ ಖಂಡಿತ ಬೇಗನೆ ಮುಗಿಸ್ಕೊಬೋದು. ಇವಾಗ ಆಲ್ರೆಡಿ ಪಲ್ಯಗಳಿಗೆಲ್ಲ ಏನು ಪಲ್ಯ ಮಾಡಬೇಕು ಅದಕ್ಕೆಲ್ಲ ಒಂದು ಕಡೆ ಬೇಯಿಸ್ಕೊತಾ ಇದ್ದೀನಿ, ಒಂದು ಕಡೆ ಬೇಯಿಸ್ತಾ ಇದ್ದೀನಿ, ಒಂದು ಕಡೆ ಕಟ್ ಮಾಡ್ಕೊತಾ ಇರ್ತೀನಿ. ಇನ್ನೊಂದು ಕಡೆ ಏನಾದರೂ ಹುರ್ಕೊಳ್ಳುವಂಥದ್ದು, ಅದು ಇದು ಸಾಂಬಾರಿಗೆ ರೆಡಿ ಮಾಡುವಂಥದ್ದು, ಆ ರೀತಿಯಾಗಿ ಎಲ್ಲ ಕಡೆನೂ ಒಂದೊಂದು ಕೆಲಸ ಮಾಡ್ತಾ ಇರ್ತೀನಿ. ಅಮ್ಮ ತುಂಬ ನಿಂತ್ಕೊಂಡೆಲ್ಲ ಮಾಡೋಕ್ಕಾಗೋದಿಲ್ಲ. ಯಾವಾಗಲೂ ಅಮ್ಮ ಮನೇಲಿ ಸಹ ನಿಂತ್ಕೊಂಡು ಎಲ್ಲ ಕೆಲಸ ಅಮ್ಮನೇ ಮಾಡ್ಕೊತಾ ಇರ್ತಾರೆ. ಬಟ್ ಇಲ್ಲಿ ಬಂದಾಗ ನಾನು ಅದೆಲ್ಲ ಕೆಲಸ ಕೊಡೋಕ್ಕೆ ಹೋಗೋದಿಲ್ಲ. ಸ್ವಲ್ಪ ಆರಾಮಾಗಿ ಕುತ್ಕೊಂಡು ಮಾಡುವಂಥದ್ದಾದ್ರೆ ಅಮ್ಮ ಈಸಿಯಾಗಿ ಮಾಡ್ತಾರೆ. ಅದಕ್ಕೋಸ್ಕರ ಇವಾಗ ಇಲ್ಲೆಲ್ಲ ಅಂದರೆ ಒಬ್ಬಟ್ಟಿಗೆ ಹಿಟ್ಟು ಕಲಿಸುವಂಥದ್ದು ಅಂಥ ಕೆಲಸ ಮಾತ್ರ ಕೊಡ್ತೀನಿ. ಏನಾದರೂ ಬೇಕಂದರೆ ಚಿಕ್ಕ ಪುಟ್ಟ ಸಪ್ಲೈ ಮಾಡ್ತಾರೆ ಅಷ್ಟೇ. ಬಿಟ್ಟರೆ ಅಷ್ಟೊಂದೆಲ್ಲ ನನಗೆ ಕೆಲಸ ಕೊಡೋಕ್ಕೆ ಇಷ್ಟ ಆಗೋದಿಲ್ಲ. ಯಾವಾಗಲೂ ಮಾಡ್ತಾನೆ ಇರ್ತಾರಲ್ವ, ಅಟ್ಲೀಸ್ಟ್ ಇಲ್ಲಿ ಬಂದಾಗಾದರೂ ಆರಾಮಾಗಿರಲಿ ಅಂತ ಹೇಳಿಬಿಟ್ಟು. ಬೇರೆ ಹಬ್ಬಕ್ಕೆಲ್ಲ ಬರೋದು ರೇರು, ಬಟ್ ಈ ವರ್ಷ ಮಾತ್ರ ಬಂದಿದ್ದರು. ನೆಕ್ಸ್ಟ್ ಇಯರಿಂದ ಎಲ್ಲ ಹಬ್ಬ ನಾನೇ ಮಾಡ್ಕೊಬೇಕಾಗುತ್ತೆ. ಈ ಹಬ್ಬಕ್ಕೆ ಮಾತ್ರ ಖಂಡಿತವಾಗ್ಲೂ ಫಸ್ಟಿಂದನೂ ಬರ್ತಾರೆ. ಈ ಹಬ್ಬ ಅಮ್ಮ ಅವ್ರಿಗೆ ಈ ಹಬ್ಬ ಇಲ್ಲ. ಅದಕ್ಕೋಸ್ಕರ ನಾನು ಮಾಡೋದ್ರಿಂದ ವರ್ಷ ಈ ಹಬ್ಬಕ್ಕೆ ಮಾತ್ರ ಗ್ಯಾರಂಟಿ ಬಂದೇ ಬರ್ತಾರೆ ಅಂತ ಹೇಳ್ಬೋದು. ಮುಂಚೆ ಎಲ್ಲ ಕಲರ್ಸ್ ಎಲ್ಲ ಆಡೋರು ಮಕ್ಕಳು. ಹೋಳಿ ಹಬ್ಬ ಬಂತಂದರೆ ಫುಲ್ ಕಲರ್ಸ್ ಮಾಡಿಕೊಂಡು ಮನೆಯೆಲ್ಲ ಗಲೀಜು ಮಾಡಿಬಿಡ್ತಾರೆ, ಅಷ್ಟೊಂದು ಕಲರ್ಸ್ ಎಲ್ಲ ಆಡ್ತಾರೆ. ಇವಾಗೆಲ್ಲ ಬುದ್ಧಿ ಬರ್ತಾ ಮಕ್ಕಳು ಹೋಳಿ ಎಲ್ಲ ಆಡೋಕ್ಕೆ ಹೋಗೋದಿಲ್ಲ. ಒಂದು ಮನೇಲಿ ಮಾಮೂಲಿಯಾಗಿ ಪೂಜೆ ಮಾಡಿಕೊಂಡು ಪ್ರಸಾದ ಮಾಡಿಕೊಂಡು ಅಷ್ಟೇ ಮನೆಯಲ್ಲೇ ಪೂಜೆ ಮಾಡ್ಕೊಳ್ಳುವಂಥದ್ದು. ನಾವು ಅಷ್ಟೇ ಚಿಕ್ಕವರಿರ್ಬೇಕಾದ್ರೆ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ವಿ ಹೋಳಿ ಹಬ್ಬ ಅಂತಲೇ ಹೇಳ್ಬೋದು. ಊರಲ್ಲೆಲ್ಲ ನಮಗೆ ಕಸಿನ್ಸ್ ಎಲ್ಲ ಸೇರಿಕೊಂಡು ಚೆನ್ನಾಗಿ ಆಟ ಆಡ್ತಾಯಿದ್ವಿ. ಮದುವೆ ಆದಮೇಲೆ ಅದೆಲ್ಲ ಏನಿಲ್ಲ. ಯಾಕಂದರೆ ಇಲ್ಲಿ ಬಂದಮೇಲೆ ನಾವೇ ಈ ಹಬ್ಬದ ದಿನ ಪೂಜೆ ಅದು ಇದು ಅಂತಲೇ ಸರಿ ಹೋಗ್ಬಿಡುತ್ತೆ. ಇನ್ನು ಹೋಳಿ ಆಡೋಕ್ಕೆಲ್ಲ ಟೈಮ್ ಸಿಗೋದೇ ಇಲ್ಲ. ಹಾಗಾಗಿ ನಾವು ಅದನ್ನು ರೂಢಿನೇ ಇಟ್ಕೊಂಡಿಲ್ಲ ಹೋಳಿ ಆಡೋದನ್ನು. ಮಾಮೂಲಿ ಮನೇಲಿ ಪೂಜೆ ಮಾಡೋದನ್ನು ಮಾತ್ರ ಆವಾಗಿಂತ ನಾವು ನಡೆಸ್ಕೊಂಡು ಬಂದಿದ್ದೀವಿ. ಒಂದೊಂದು ಕಡೆ ಒಂದೊಂದು ರೀತಿಯಾಗಿ ಸೆಲೆಬ್ರೇಟ್ ಮಾಡ್ತಾರೆ. ಒಂದು ಕಡೆ ಹೋಳಿ ಹುಣ್ಣಿಮೆ ಅಂತ ಮಾಡ್ತಾರೆ, ಒಂದು ಕಡೆ ಕಾಮಣ್ಣನ ಹಬ್ಬ ಅಂದರೆ ಕಾಮಣ್ಣನ ಸುಡೋದು ಅಂತ ಮಾಡ್ತಾರೆ. ಅದು ಅಲ್ಲದೆ ಈ ಹುಣ್ಣಿಮೆ ಬಂದುಬಿಟ್ಟು ಲಕ್ಷ್ಮೀ ಅಮ್ಮನವ್ರು ಹುಟ್ಟಿರೋ ದಿನ ಅಂದ್ಬಿಟ್ಟು ಅದಕ್ಕೋಸ್ಕರ ಸಹ ಹಬ್ಬ ಮಾಡ್ತಾರೆ. ಅದು ಅಲ್ಲದೆ ಈ ಸರಿ ಶುಕ್ರವಾರ ಬೇರೆ ಬಂದಿದೆ, ಇನ್ನೂ ತುಂಬ ಶ್ರೇಷ್ಠ ಅಂತಲೇ ಹೇಳ್ಬೋದು. ಹೋಳಿ ಹುಣ್ಣಿಮೆ ಶುಕ್ರವಾರನೇ ಬಂದಿರೋದ್ರಿಂದ, ಲಕ್ಷ್ಮೀ ವಾರ ಆಗಿರೋದ್ರಿಂದ, ಲಕ್ಷ್ಮೀ ಅಮ್ಮವ್ರು ಹುಟ್ಟಿರೋದ್ರಿಂದ ತುಂಬಾ ವಿಶೇಷವಾಗಿ ಬಂದಿದೆ ಈ ವರ್ಷ.
ಆ ರೀತಿಯಾಗಿ ಒಂದೊಂದು ಕಡೆ ಒಂದೊಂದು ರೀತಿಯಾಗಿ ಸೆಲೆಬ್ರೇಟ್ ಮಾಡ್ತಾರೆ. ನಾವೆಲ್ಲ ಮನೆ ದೇವರಿಗೆ ಅಂತಲೇ ಈ ಹಬ್ಬನ ಮಾಡ್ಕೊಳ್ಳುವಂಥದ್ದು. ನಮ್ಮ ಕೈಯಲ್ಲಿ ಏನೇನಾಗುತ್ತೋ ಅಂಥ ಅಡುಗೆಗಳೆಲ್ಲ ಮಾಡ್ಕೋತೀವಿ. ಅಡುಗೆ ಎಲ್ಲ ಮಾಡಿಕೊಂಡು ಪ್ರಸಾದ ಇಟ್ಬಿಟ್ಟು ಆಮೇಲೆ ನಾವು ಪೂಜೆ ಮಾಡ್ಕೊಳ್ಳುವಂಥದ್ದು. ಇದು ಮೊದಲಿಂದ ನಡ್ಕೊಂಬಂದಿರೋಂಥ ಪದ್ಧತಿ ನಮ್ಮ ಮನೆಯಲ್ಲಿ. ಅದನ್ನು ಹಾಗೆ ನಾವು ರೂಢಿಸ್ಕೊಂಡು ಹೋಗ್ತಾಯಿದ್ದೀವಿ ಅಂತಲೇ ಹೇಳ್ಬೋದು. ಕೆಲವೊಂದು ಕಡೆ ಕೆಲವೊಂದು ರೀತಿ ಪದ್ಧತಿಗಳಲ್ವ, ಒಂದೊಂದು ಮನೇಲಿ ಒಂದೊಂದು ರೀತಿ ಒಂದೊಂದು ಹಬ್ಬ ಇರುತ್ತೆ. ಕೆಲವ್ರಿಗೆ ಈ ಹಬ್ಬ ಇರೋದೇ ಇಲ್ಲ, ಮ್ಯಾಕ್ಸಿಮಮ್ ಈ ಹಬ್ಬ ಮಾಡೋದಿಲ್ಲ. ನರಸಿಂಹಸ್ವಾಮಿ ಮನೆ ದೇವರಿರೋಂಥವ್ರು ಮಾತ್ರ ಈ ಹಬ್ಬನ ಸೆಲೆಬ್ರೇಟ್ ಮಾಡುವಂಥದ್ದು. ಬೇರೆಯವರೆಲ್ಲ ಅಷ್ಟೊಂದು ಮಾಡಿದ್ದೆ ನಾನೆಲ್ಲೂ ನೋಡೋದಿಲ್ಲ. ಮಾಮೂಲಿಯಾಗಿ ಹೋಳಿ ಎಲ್ಲ ಆಡಿಕೊಂಡು ಸೆಲೆಬ್ರೇಟ್ ಮಾಡ್ತಾರೆ. ಬಟ್ ನಾವು ಮಾತ್ರ ಮನೆ ದೇವರಾಗಿರೋದ್ರಿಂದ ಸ್ವಲ್ಪ ಸ್ಪೆಷಲಾಗಿ ಸೆಲೆಬ್ರೇಟ್ ಮಾಡ್ತೀವಿ ಅಂತಲೇ ಹೇಳ್ಬೋದು. ವರ್ಷವೂ ಅಷ್ಟೇ. ಆವಾಗಿಂದ ಸ್ವಲ್ಪ ಗ್ರ್ಯಾಂಡಾಗೆ ಮಾಡ್ತೀವಿ. ಸುಮಾರು ತುಂಬ ಜನ ಬರುವಂಥದ್ದು ಹೋಗುವಂಥದ್ದು ತುಂಬ ಜನನೇ ಇರ್ತಾರೆ ಇವತ್ತಿನ ದಿನ. ಬೆಳಗ್ಗೆ ಇಂದ ರಾತ್ರಿವರೆಗೂ ನನಗೆ ಇವತ್ತು ಬ್ಯುಸಿಯಾಗೇ ಇರ್ತೀನಿ. ಬೆಳಗ್ಗೆ ಎದ್ದಾಗಿಂದ ನೈಟ್ ಮಲ್ಗೋವರೆಗೂ ಖಂಡಿತವಾಗ್ಲೂ ಇವತ್ತು ಅಷ್ಟು ಬ್ಯುಸಿ ಇರ್ತೀನಿ ಅಂತಲೇ ಹೇಳ್ಬೋದು. ಅದರಲ್ಲಿ ಎಷ್ಟಾಗುತ್ತೋ ಅಷ್ಟು ವೀಡಿಯೋ ಮಾತ್ರ ನಾನಿಲ್ಲಿ ಮಾಡ್ಕೊಂಡಿದ್ದೀನಿ ಅಷ್ಟೇ. ತುಂಬ ವೀಡಿಯೋ ಮಾಡ್ಕೊಳ್ಳೋಕ್ಕಾಗೋದಿಲ್ಲ, ಯಾಕಂದರೆ ಹಬ್ಬದ ಟೈಮಲ್ಲಿ ಸ್ವಲ್ಪ ಬ್ಯುಸಿ ಇರ್ತೀವಿ. ನಾವು ಬರೀ ಮನೆಯವರೇ ಮಾಡ್ಕೊಳ್ಳೋದು 4 ಜನ 5 ಜನ ಅಂದರೆ ಏನು ಅಷ್ಟೊಂದು ಆರಾಮಾಗಿರುತ್ತೆ, ಈಸಿಯಾಗಿ ಮಾಡ್ಕೊಂಬಿಡ್ಬೋದು. ಬಟ್ ಎಲ್ಲರನ್ನೂ ಕರೆದಿರ್ತೀವಿ, ಎಲ್ಲರೂ ಬರ್ತಾರೆ ಅನ್ನೋ ಟೈಮಲ್ಲಿ. ಯಾಕಂದರೆ ಈ ಹಬ್ಬ ಎಲ್ಲರೂ ಸೆಲೆಬ್ರೇಟ್ ಮಾಡೋದಿಲ್ಲ, ಕೆಲವೊಬ್ಬರೇ ಸೆಲೆಬ್ರೇಟ್ ಮಾಡೋದ್ರಿಂದ ಯಾರು ಮಾಡ್ತೀವೋ ಅವರೆಲ್ಲರನ್ನೂ ಕರೆದು ಹಬ್ಬ ಅಂದರೆ ಅಷ್ಟಲ್ವ, ಎಲ್ಲರೂ ಸೇರಬೇಕು, ಎಲ್ಲರ ಜೊತೆಯಲ್ಲಿ ಸೇರಿ ಮಾಡುವಂಥದ್ದೇ ಹಬ್ಬ ಅಂತ ಅನ್ನಿಸ್ಕೊಳ್ಳೋದು. ನಾವು ಮಾಡೋದು ಹಬ್ಬ ಅಂತ ಅನ್ನಿಸ್ಕೊಳ್ಳೋದಿಲ್ಲ. ಯಾವಾಗಲೂ ಅಷ್ಟೇ ಅದು ರೂಢಿ ಆಗಿಬಿಟ್ಟಿದೆ ಮುಂಚೆಯಿಂದನೇ ಎಲ್ಲರನ್ನೂ ಕರೆದು ಮಾಡುವಂಥದ್ದು. ನಾವು ಮಾಡಬೇಕು ಅಂದರೆ ನಿಜ ನಮಗೂ ಬೋರ್ ಅಂತ ಅನಿಸುತ್ತೆ. ನಾವು 4 ಜನ ಇರ್ತೀವಿ, ಏನು ಸೆಲೆಬ್ರೇಟ್ ಮಾಡೋದು, ಮಾಮೂಲಿಯಾಗಿ ಮಾಡೋದು, ತಿನ್ನೋದು, ಮಲಗೋದು ಅಷ್ಟೇ ಇರುತ್ತಲ್ಲ. ಬಟ್ ಅದೇ ದಿನ ಎಲ್ಲ ರಿಲೇಷನ್ಸ್ ಆಗಲಿ ಫ್ರೆಂಡ್ಸ್ ಆಗಲಿ ಬಂದು ಹೋದರೆ ಅದೊಂಥರ ಖುಷಿ ಕೊಡುತ್ತೆ ಅಂತಲೇ ಹೇಳ್ಬೋದು. ಒಂಥರ ಖುಷಿಯಾಗಿರುತ್ತೆ. ಆವತ್ತಿನ ದಿನ ಹಬ್ಬದ ಕಳೆ ಖಂಡಿತವಾಗ್ಲೂ ಮನೆಗೆ ಬರುತ್ತೆ. ನಾವು ಎಷ್ಟೇ ಇದ್ರೂ ಆಚೆಯಿಂದ ಯಾರಾದ್ರು ಬಂದು ಮನೇಲಿದ್ದು ಹೋದಾಗ ಆ ಕಳೆ ಜಾಸ್ತಿನೇ ಕೊಡುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಎಲ್ಲರನ್ನೂ ಕರೆದಿದ್ವಿ. ಎಲ್ಲರೂ ಬರೋಂಥವ್ರು ಇದ್ದರು ಮಧ್ಯಾಹ್ನದ ಮೇಲೆ. ಅದಕ್ಕೋಸ್ಕರ ಬೇಗ ಪೂಜೆಗಳು ಸಹ ನಾನು ಮಾಡ್ಕೊಬೇಕು. ಯಾಕಂದರೆ ಮಧ್ಯಾಹ್ನದ ಮೇಲೆ ಮತ್ತೆ ಎಲ್ಲರೂ ಬಂದಾಗ ಅಡುಗೆ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗೋದಿಲ್ಲ. ಇನ್ನು ಒಂದು ಬೇಗ ಪ್ರಸಾದ ಮಾಡಬೇಕು, ದೇವರಿಗೆ ಇಟ್ಬಿಟ್ಟು ಮತ್ತೆ ನಾವು ಪೂಜೆನ ಮಾಡುವಂಥದ್ದಲ್ವ, ಅದಕ್ಕೋಸ್ಕರ. ಇಲ್ಲಿ ನೋಡ್ತಾ ಇರ್ಬೋದು, ಒಂದು ಕಡೆ ಕಾಬೂಲ್ ಕಡಲೆ ರೆಡಿ ಆಗಿದೆ, ಇನ್ನೊಂದು ಕಡೆ ಚಿತ್ರಾನ್ನ ಗೊಜ್ಜು ಮಾಡಿದ್ದೆ, ಚಿತ್ರಾನ್ನ ಸಹ ರೆಡಿ ಇದೆ. ಅದಾದಮೇಲೆ ಒಬ್ಬಟ್ಟು ಸಾಂಬಾರು ಒಂದು ಕಡೆ ಹುಳಿ ಸಾರು, ಒಂದು ಕಡೆ ಪಲ್ಯ, ಒಂದು ಕಡೆ ಕೋಸಂಬರಿ, ಪ್ರತಿಯೊಂದಕ್ಕೂ ಸಹ ಇಲ್ಲಿ ಒಂದೊಂದು ಕಡೆ ನಿಂತ್ಕೊಂಡು ಹಂಗಂಗೆ ರೆಡಿ ಮಾಡ್ಕೋತಾ ಇರ್ತೀನಿ. ಇನ್ನು ಮಿಕ್ಸಿ ಏನೋ ಹಾಕೋ ಅಮ್ಮ ಹಾಕ್ಕೊಡ್ತಾಯಿದ್ರು ಆ ಕಡೆಯಿಂದ, ನಾನು ಈ ಕಡೆ ಎಲ್ಲ ರೆಡಿ ಮಾಡ್ಕೋತಾ ಇದ್ದೆ. ನಾನು ತುಂಬ ಅದೇ ಹೇಳಿದ್ನಲ್ಲ ಮುಂಚೆ, ನನಗೆ ರಿಸ್ಕ್ ಫಸ್ಟೆಲ್ಲ ತುಂಬ ಮಾಡ್ತಾಯಿದ್ರು ಅಮ್ಮ. ಬಟ್ ಇವಾಗ ನನಗೆ ಅಷ್ಟು ಇಷ್ಟ ಆಗೋದಿಲ್ಲ ಅಷ್ಟೊಂದು ಕೆಲಸ ಕೊಡೋದಕ್ಕೆ. ಅವ್ರಿಗೂ ಸ್ವಲ್ಪ ರೆಸ್ಟ್ ಬೇಕು ಅಂತ ಅನಿಸುತ್ತಲ್ವ, ಅಟ್ಲೀಸ್ಟ್ ಇಲ್ಲಿ ಬಂದಾಗ ಅವರು ಆರಾಮಾಗಿರಲಿ ಅಂತ ನಾನು ಅನ್ಕೋತೀನಿ. ಮಿಕ್ಸಿಗೆಲ್ಲ ಹಾಕ್ಕೊಡುವಂಥದ್ದು ಅದೆಲ್ಲ ಅಮ್ಮ ಮಾಡ್ತಾಯಿದ್ರು. ಏನಾದರೂ ರುಬ್ಕೊಡು ಅಂತ ಇದ್ದರೆ ಕೊಡು, ಮಿಕ್ಸಿಗೆ ಹಾಕ್ಕೊಡುವಂಥದ್ದು, ರುಬ್ಬೋದೇನಿಲ್ಲ ಮಿಕ್ಸಿಗೆ ಹಾಕ್ಕೊಡುವಂಥದ್ದು, ಏನಾದ್ರು ತಂದುಕೊಡುವಂಥದ್ದು ಅಂಥದ್ದೆಲ್ಲ ಅಮ್ಮ ಮಾಡ್ತಾಯಿದ್ರು. ನಾನು ಇಲ್ಲಿ ನಿಂತ್ಕೊಂಡು ನನಗೇನು ಬೇಕೋ ಅದು ನಾನೇ ಕಟ್ ಮಾಡಿಕೊಂಡು ನಾನೇ ಬಿಡಿಸ್ಕೊಂಡು ನಾನು ಮಾಡಬೇಕು. ಒಬ್ಬರು ಮಾಡಿಕೊಟ್ರೆ ಖಂಡಿತವಾಗಿಲ್ಲ ಜಾಸ್ತಿ ಆಗುತ್ತೆ, ಇಲ್ಲ ಕಡಿಮೆ ಆಗುತ್ತೆ, ಸುಮ್ಮನೆ ವೇಸ್ಟ್ ಆಗುತ್ತೆ. ನನಗೆ ಎಷ್ಟೆಷ್ಟು ಬೇಕೋ ಅಷ್ಟು ಬಿಡಿಸ್ಕೊಂಡು ನಾನು ಅದನ್ನಲ್ಲೇ ಮಾಡ್ಕೋತಾ ಇರ್ತೀನಿ. ಇಲ್ಲಿ ಒಂದು ಕಡೆ ರಾಗಿ ಗಂಜಿ ಸಹ ಇಕ್ಕಿದ್ವಿ. ಅಪ್ಪಗೆ ಸ್ವಲ್ಪ ಟಿಫನ್ ಬೇಕು ಅಂತ ಹೇಳ್ಬಿಟ್ಟು ಫಸ್ಟಿಗೆ ರಾಗಿ ಗಂಜಿ ಸ್ವಲ್ಪ ಮಾಡೋಣ ಅಂತ, ಸುಸ್ತಾಗ್ಬಿಡ್ತಾರೆ ಅಪ್ಪ ಬೆಳಗ್ಗೆನೇ ಅಂತ ಅಂದ್ಬಿಟ್ಟು ಸ್ವಲ್ಪ ರಾಗಿ ಗಂಜಿ ಅಪ್ಪಗೆ ಅಂತ ಮಾಡಿದ್ವಿ. ಇನ್ನೇನಿದ್ರು ಫೈನಲ್ ಟಚ್ ಬಂದಿದೆ ಅಂದರೆ ಅಡುಗೆ ಎಲ್ಲ ಮುಗಿತಾ ಬಂತು. ಎಲ್ಲ ಸಾಂಬಾರು ಪಲ್ಯ ಎಲ್ಲ ರೆಡಿ ಇದೆ. ಇನ್ನು ವಡೆ ಮಾಡಬೇಕು. ವಡೆ ಆದಮೇಲೆ ಒಬ್ಬಟ್ಟು ಒಂದು ಸುಟ್ಕೊಬೇಕು. ಇಲ್ಲ ನೋಡ ಸುಟ್ಕೊಂಡು ಇನ್ನೊಂದು ಕಡೆ ಅಮ್ಮ ಒಬ್ಬಟ್ಟು ಸಹ ತಟ್ಕೊಡ್ತಾರೆ. ತಟ್ಕೊಟ್ಟಾಗ ಎರಡನ್ನೂ ಸೇರಿಸಿ ಒಂದೇ ಸರಿ ಸುಟ್ಕೊಂಡ್ಬಿಡ್ತೀನಿ. ನನಗೆ ಎರಡೆರಡು ಕೆಲಸ ಮಾಡಿ ನಂಗೆ ತುಂಬ ರೂಢಿ ಇದೆ. ಅದೇನು ನನಗೇನು ದೊಡ್ಡದೇನಲ್ಲ. ಯಾಕಂದ್ರೆ ನೋಡ್ತಾ ಇರ್ಬೋದು, ನೀವೇ ನೋಡ್ತಾ ಇದ್ರೆ ಎಲ್ಲ ಸ್ಟವ್ ಮೇಲೆ ಇಟ್ಕೊಂಡಿರ್ತೀನಿ, ಬಟ್ ಎಲ್ಲ ಕೆಲಸನೂ ಮಾಡ್ತಾ ಇರ್ತೀನಿ. ಅದು ಫಸ್ಟ್ನ ನಮಗೆ ರೂಢಿ ಇದೆ. ಮದುವೆಗೆ ಮುಂಚೆ ನಾನು ಅಷ್ಟೊಂದು ಎಕ್ಸ್ಪೀರಿಯೆನ್ಸ್, ನಾನು ಅಡುಗೆ ಮನೆ ಕಡೆ ಹೋಗಿರೋಳಲ್ಲ. ಮದುವೆ ಎಲ್ಲ ಆದಮೇಲೆ ಮತ್ತೆ ಇದೆಲ್ಲ ಕಲ್ತ್ಕೊಂಡಿರೋವಂಥದ್ದು ನಾನು. ಇವಾಗ ನಾನು ದೇವ್ರ ಮನೆಗೆಲ್ಲ ರೆಡಿ ಮಾಡೋಣ ಅಂತ ಹೋದೆ. ಅದಾದಮೇಲೆ ಅಷ್ಟರಲ್ಲಿ ಅಮ್ಮ ಇಲ್ಲಿ ಚಿತ್ರಾನ್ನ ಮಿಕ್ಸ್ ಮಾಡಿಕೊಡ್ತಾಯಿದ್ರು. ಮತ್ತು ಕೋಸಂಬರಿ ಒಂದು ರೆಡಿ ಮಾಡಬೇಕಾಗಿತ್ತು. ಅದಕ್ಕೆ ಇಲ್ಲಿ ಅಪ್ಪ ಸೌತೆಕಾಯಿ ಕಟ್ ಮಾಡ್ತಾಯಿದ್ದಾರೆ. ಅಪ್ಪನೂ ಅಷ್ಟೇ ಚಿಕ್ಕ ಪುಟ್ಟ ಹೆಲ್ಪ್ ಮಾಡ್ತಾ ಇರ್ತಾರೆ ಮನೇಲಿದ್ದರೆ, ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ಏನಾದರೂ ಒಂದು ಚಿಕ್ಕ ಕೆಲಸಗಳಾದ್ರು ಮಾಡಿಕೊಡ್ತಾ ಇರ್ತಾರೆ. ಅದಕ್ಕೋಸ್ಕರ ಅಪ್ಪ ಕೋಸಂಬರಿಗೆ ಸೌತೆಕಾಯಿ ಎಲ್ಲ ಕಟ್ ಮಾಡ್ತಾಯಿದ್ರು. ಅಮ್ಮ ಕೋಸಂಬರಿ ಮಿಕ್ಸ್ ಮಾಡಿಕೊಡ್ತೀನಿ, ಇನ್ನು ಮುಗೀತಲ್ವ ನೀನು ಹೋಗು ಪೂಜೆಗೆ ರೆಡಿ ಮಾಡ್ಕೊ ಅಂತ ಹೇಳಿದ್ರು. ಅದಕ್ಕೋಸ್ಕರ ಇಲ್ಲಿ ಬಂದು ನಾನು ದೇವ್ರ ಮನೆಯೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ದೇವ್ರ ಮನೆ ರೆಡಿ ಮಾಡೋಕ್ಕೂ ಅಷ್ಟೇ ಒಂದು 1/2 ಅವರಿಂದ 1 ಅವರ್ ಬೇಕೇ ಬೇಕಾಗುತ್ತೆ. ಪೂಜೆ ಮುಗಿಸ್ಕೊಳ್ಳೋ ಅಷ್ಟರಲ್ಲಿ ಅಷ್ಟು ಬೇಗ ಮುಗಿಯೋದಿಲ್ಲ. ಇನ್ನೊಂದು ಬೇಗ ಗಡಿಬಿಡಿಯಲ್ಲಿ ಮಾಡೋಕ್ಕೂ ಆಗೋದಿಲ್ಲ. ವರ್ಷಕ್ಕೊಂದು ಹಬ್ಬ ಬರುತ್ತೆ, ಆರಾಮಾಗಿ ಕೂಲಾಗಿ ನಿಧಾನವಾಗಿ ಮಾಡೋಣ ಅಂತ ಹೇಳ್ಬಿಟ್ಟು ನಿಧಾನವಾಗಿ ಮಾಡ್ತಾಯಿರ್ತೀನಿ. ಒಂದು 9-9:30 ಆಗಿತ್ತು ಅಡುಗೆಗಳೆಲ್ಲ ಮುಗಿಯೋ ಅಷ್ಟರಲ್ಲಿ. ನಾವು 10:30 11ಗೆಲ್ಲ ಆ ಪೂಜೆ ಫುಲ್ ಮುಗಿಸ್ಕೊಂಬಿಡ್ಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಅಂದ್ಕೊಂಡಿರೋ ಟೈಮ್ಗೆ ಖಂಡಿತವಾಗ್ಲೂ ಪೂಜೆ ಎಲ್ಲ ಮುಗೀತು. ಅಂದ್ಕೊಂಡೋ ಟೈಮ್ಗೆಲ್ಲ ಆಗಿಬಿಟ್ರೆ ತುಂಬ ಖುಷಿ ಆಗುತ್ತೆ, ಮನಸ್ಸಿಗೆ ಒಂಥರ ನೆಮ್ಮದಿ ಸಿಗುತ್ತೆ. ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ರೆ ಮತ್ತೆ ಮಧ್ಯಾಹ್ನ ಊಟ ಎಲ್ಲ ಇರೋದು 1:30-2 ಗಂಟೆ ಮೇಲೆಲ್ಲ ಬರ್ತಾರೆ. ಯಾರು ಅಷ್ಟು ಬೇಗ ಬರೋವಂಥವ್ರು ಇರಲಿಲ್ಲ. ಅದಕ್ಕೋಸ್ಕರ ಬೆಳಗ್ಗೆ ಇವೆಲ್ಲ ಮುಗಿಸ್ಕೊಂಬಿಟ್ಟು ಇನ್ನು ಒಬ್ಬಟ್ಟು ಮತ್ತು ವಡೆ ಮಾಡೋವಂಥದ್ದು 2 ಬ್ಯಾಲೆನ್ಸ್ ಇತ್ತು. ಇದೆಲ್ಲ ಮುಗಿಸ್ಕೊಂಡು ಟಿಫನ್ ಮಾಡ್ಕೊಂಬಿಟ್ಟು ಆಮೇಲೆ ನಾವು ಒಬ್ಬಟ್ಟು ವಡೆ ಮಾಡೋಣಮ್ಮ ಅಂತ ಹೇಳ್ಬಿಟ್ಟು ಬಂದುಬಿಟ್ಟೆ. ನಾನು ಅಮ್ಮಾಗೆಲ್ಲ ಸ್ಟವ್ ಆಫ್ ಮಾಡಿಬಿಟ್ಟು. ಅಷ್ಟರಲ್ಲಿ ಅಮ್ಮ ಎಲ್ಲ ತಣ್ಣಗೆ ಮಾಡಿ ಕೊಡ್ತಾರೆ. ಯಾಕಂದರೆ ಬಿಸಿ ಇರೋವಂಗೆ ಪ್ರಸಾದಕ್ಕೆ ಯಾವಾಗಲೂ ಇಕ್ಕಬಾರ್ದು ದೇವರಿಗೆ ಅಂತ ಹೇಳ್ಬಿಟ್ಟು.
ನಾವು ಸ್ವಲ್ಪ ಆರಿಸ್ಬಿಟ್ಟು ತಣ್ಣಗಾಗೋವರೆಗೂ ಇಕ್ಕೋದಿಲ್ಲ. ಅದಕ್ಕೋಸ್ಕರ ಅಮ್ಮ ಎಲ್ಲ ನಾನು ಆರಿಸ್ಕೊಡ್ತೀನಿ, ಅಷ್ಟರಲ್ಲಿ ನೀನು ಹೋಗ್ಬಿಟ್ಟು ಎಲ್ಲ ಪೂಜೆ ಮುಗಿಸ್ಕೊ, ರೆಡಿ ಮಾಡ್ಕೊ ಅಂತ ಹೇಳಿದ್ರು. ಅದೆಲ್ಲ ಆದಮೇಲೆ ದೇವ್ರ ಮನೆಯೆಲ್ಲ ರೆಡಿ ಮಾಡ್ಕೊಂಡಾಯಿತು. ಫಸ್ಟಿಗೆ ಆಚೆ ಬೃಂದಾವನದ ಹತ್ರ ಮತ್ತು ಆಚೆ ಹೊಸ್ತಿಲ ಹತ್ರ ಎಲ್ಲ ಫಸ್ಟಿಗೆ ದೀಪ ಅಂಟಿಸ್ಬಿಟ್ಟು ಪೂಜೆ ಮುಗಿಸ್ಕೊಂಬಿಟ್ಟು ಮತ್ತೆ ಒಳಗಡೆ ಹೋಗೋಣ ಅಂತ ಹೇಳ್ಬಿಟ್ಟು ಆಚೆ ಬಂದಿದ್ದೀನಿ. ಆಚೆ ನೋಡ್ಬೋದು ಇನ್ನೂ ಆವಾಗ 10:30 ಆಗಿತ್ತು ಅಷ್ಟೇ. ತುಂಬ ಅಂದರೆ ತುಂಬ ಬಿಸಿಲು, ಸಖತ್ತು ಬಿಸಿಲು ಬಂದುಬಿಟ್ಟಿದೆ. ಈ ಬಿಸಿಲಿಗೆ ಅಡುಗೆ ಮನೇಲಿದ್ದರೆ ಇದ್ದಿದ್ದು ತುಂಬ ಬಿಸಿ ಆಗೋಗ್ತಾಯಿತ್ತು. ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಚಿರು ರಂಗೋಲಿ ತೋರಿಸ್ತಾ ಇದ್ದಾನೆ. ಅಂದರೆ ಬೆಕ್ಕೆ ಯಾವುದೋ ಬಂದುಬಿಟ್ಟು ಎಲ್ಲ ಹಾಳು ಮಾಡಿಬಿಟ್ಟಿದ್ದಾರೆ ರಂಗೋಲೆಲ್ಲ. ತುಂಬಾ ಬೇಜಾರಾಗೋಯಿತು. ಎಷ್ಟು ನಾನು ನೈಟೆಲ್ಲ ಹಾಕಿದ್ದೀನಿ, ಬಟ್ ಬೆಳಗ್ಗೆ ಪೂಜೆ ಟೈಮ್ಗೆ ಅದು ಹಾಳು ಮಾಡಿ ಹೊರಟೋಗಿತ್ತು. ಇನ್ನೇನು ಮಾಡೋಕ್ಕಾಗೋದಿಲ್ಲ. ಮತ್ತೆ ಬೆಳಗ್ಗೆಲ್ಲ ತೊಳೆದು ಕ್ಲೀನ್ ಮಾಡಿ ಮಾಡೋಕ್ಕಾಗೋದಿಲ್ಲ. ಇರಲಿ ಬಿಡು ಚಿರು, ಪರವಾಗಿಲ್ಲ, ಆ ಕಡೆ ಈ ಕಡೆ ನೀಟಾಗಿದೆಯಲ್ಲ ಅಂದ್ಬಿಟ್ಟು ಹಂಗೆ ಪೂಜೆ ಮಾಡ್ತಾಯಿದ್ದೆ. ಅದಕ್ಕೆ ಅವನು ಅದನ್ನು ತೋರಿಸ್ತಾ ಇದ್ದ, ನೋಡಮ್ಮ ಹಿಂಗೆ ಮಾಡಿ ಹೊರಟೋಗಿದೆ ಬೆಕ್ಕು ಅಂತ ಅಂದ್ಬಿಟ್ಟು. ಆಚೆ ಎಲ್ಲ ಪೂಜೆ ಮುಗಿಸ್ಕೊಂಡು ಮತ್ತು ಇವಾಗ ಒಳಗಡೆ ಪೂಜೆನ ರೆಡಿ ಮಾಡ್ಕೋತಾ ಇದ್ದೀನಿ. ಅಷ್ಟರಲ್ಲಿ ಪ್ರಸಾದ ಎಲ್ಲ ಇಕ್ಕೊಬೇಕಲ್ಲ. ಏನೇನು ಪ್ರಸಾದ ಮಾಡಿದ್ವೋ ಅದನ್ನೆಲ್ಲ ಇಲ್ಲಿ ನಾವು ಒಂದು 2 ಇದರಲ್ಲಿ ಇಕ್ಕೊತೀವಿ. ಒಂದು ಬಂದುಬಿಟ್ಟು ಆ ಹಸುಗಳಿಗೆ ಕೊಡೋದಕ್ಕೆ ಅಂತ ಒಂದು ಎಡೆ ಇಕ್ತೀವಿ. ಇನ್ನೊಂದು ಬಂದುಬಿಟ್ಟು ನಮಗೆ ಮನೆಯವರೆಲ್ಲ ಪ್ರಸಾದ ಥರ ತೊಗೊಳಕ್ಕೆ ಒಂದು ಇಟ್ಕೊತೀವಿ. ಅದು ಫಸ್ಟಿಗೆ ರೆಡಿ ಮಾಡ್ಕೋತಾಯಿದ್ದೀನಿ, ಅರೇಂಜ್ ಮಾಡಿಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಳ್ಳುವಂಥದ್ದು. ಫಸ್ಟಿಗೆ ಒಬ್ಬಟ್ಟು ಮಾಡಿದ್ವಿ. ಸ್ವೀಟ್ ಅಂದರೆ ಫಸ್ಟ್ ಒಬ್ಬಟ್ಟೆ. ಅದು ಅಲ್ಲದೆ ಲಕ್ಷ್ಮೀ ವಾರ, ಲಕ್ಷ್ಮೀ ಹಬ್ಬ ಅಂತಲೇ ಹೇಳ್ಬೋದಲ್ವ. ಅದಕ್ಕೋಸ್ಕರ ಒಬ್ಬಟ್ಟು ಅಮ್ಮನವ್ರಿಗೆ ತುಂಬಾ ಇಷ್ಟ, ಬೇಳೆ ಒಬ್ಬಟ್ಟು. ಅದಕ್ಕೆ ಬೇಳೆ ಒಬ್ಬಟ್ಟೆ ಮಾಡಿರುವಂಥದ್ದು. ಅದಾದಮೇಲೆ ವಡೆ ಮಾಡಿದ್ವಿ. ವಡೆ ಆದಮೇಲೆ ಹೆಸರುಬೇಳೆ ಮತ್ತು ಬೀನ್ಸ್ ಪಲ್ಯ ಆದಮೇಲೆ ಮತ್ತು ಕಾಬೂಲ್ ಕಡಲೆ ಇಲ್ಲ ಅಂದರೆ ಮಾಮೂಲಿ ಕಡಲೆ ಉಸ್ಲಿ, ಯಾವುದಾದ್ರೂ ಒಂದು ಉಸ್ಲಿ ಮಾಡಲೇಬೇಕು ಪ್ರತಿಯೊಂದು ಹಬ್ಬಕ್ಕೂ. ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಯಾವುದಾದ್ರೂ ಒಂದು ಉಸ್ಲಿ ಗ್ಯಾರಂಟಿ ಮಾಡ್ತೀನಿ. ಅದಾದಮೇಲೆ ಚಿತ್ರಾನ್ನ ಯಾವಾಗ ನಾನು ಫ್ರೈಡೇ ಮಾಡೋದೇ ಚಿತ್ರಾನ್ನ ಇಲ್ಲ ಪುಳಿಯೋಗರೆ. ಇವತ್ತು ಪುಳಿಯೋಗರೆ ಮಾಡೋಷ್ಟು ಟೈಮ್ ಇರಲಿಲ್ಲ, ಪುಡಿ ಎಲ್ಲ ಖಾಲಿ ಆಗಿತ್ತು. ಇನ್ನು ಪುಡಿ ಮಾಡಿಕೊಂಡು ಗೊಜ್ಜೆಲ್ಲ ಮಾಡೋಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಅಂದ್ಬಿಟ್ಟು ನಾನು ಚಿತ್ರಾನ್ನ ಮಾಡಿಬಿಟ್ಟೆ, ಬೇಗ ಆಗುತ್ತೆ ಅಂತ ಹೇಳ್ಬಿಟ್ಟು. ಅದಾದಮೇಲೆ ಅನ್ನ ಮತ್ತು ಒಬ್ಬಟ್ಟು ಸಾಂಬಾರು. ಅದಾದಮೇಲೆ ಕಾಳುಹುಳಿ ಅಂದರೆ ಅದು ಒಂಥರ ಇದು ಮಸಾಲ ಥರ ಹುಳಿ ಬರುತ್ತೆ, ಒಂಥರ ಕೂಟ್ ಥರ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಅದನ್ನು ಸಹ ಮಾಡಿದ್ದೆ. ಅದನ್ನೆಲ್ಲ ಮಾಡ್ಕೊಂಡು ಇವಾಗ ಫಸ್ಟಿಗೆ ದೇವರಿಗೆ ನೈವೇದ್ಯಕ್ಕೆ ಇಟ್ಕೊಂಡ್ಬಿಡ್ತೀವಿ. ಎಲ್ಲ ಇಟ್ಕೊಂಡು ಪೂಜೆ ಮುಗಿಸ್ಕೊಂಡು ಮತ್ತೆ ನಾವೆಲ್ಲ ಪ್ರಸಾದ ತಗೊಳ್ಳುವಂಥದ್ದು. ಎಲ್ಲ ರೆಡಿ ಮಾಡಿ ಆಗಿದೆ. ಅಷ್ಟರಲ್ಲಿ ಒಂದು 9:30 10 ಆಗಿತ್ತು. ಎಲ್ಲ ಮುಗಿಸ್ಕೊಂಡು ಪೂಜೆ ಎಲ್ಲ ಫೈನಲ್ ಆಗೋ ಅಷ್ಟರಲ್ಲಿ 10:30 11 ಆಗೋಯಿತು. ಪೂಜೆ ಮುಗಿಸಿ ತುಂಬ ಖುಷಿ ಆಯಿತು. ಆರಾಮಾಗಿ ನೆಮ್ಮದಿಯಾಗಿ ಪೂಜೆ ಅಂತೂ ಆಯಿತು. ಸ್ವಲ್ಪ ಹೊತ್ತು ಬೆಳಗ್ಗೆ ಬೇಗ ಇದ್ದರೆ ಮತ್ತು ಪ್ರೀ ಪ್ಲ್ಯಾನ್ ಮಾಡ್ಕೊಂಡಿದ್ರೆ ಇವಾಗ ಅಡುಗೆಗಳಿಗೂ ಅಷ್ಟೇ ನಾನು ಮುಂಚಿನ ದಿನವೇ ಆದಷ್ಟು ನಾನು ಎಲ್ಲ ಅರೇಂಜ್ ಮಾಡಿ ಇಟ್ಕೊಂಡಿರ್ತೀನಿ. ಬೆಳ್ಳುಳ್ಳಿ ಬಿಡಿಸೋದು, ತೆಂಗಿನಕಾಯಿ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದು, ಅದನ್ನೆಲ್ಲ ಬಿಡಿಸಿಕೊಳ್ಳುವಂಥದ್ದು, ಕಟ್ ಮಾಡ್ಕೊಳ್ಳೋವಂಥದ್ದು. ಈ ಬೀನ್ಸ್ ಪಲ್ಯಕ್ಕೆ ಬೀನ್ಸ್ ಎಲ್ಲ ಬಿಡಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಕಟ್ ಮಾಡಿಬಿಟ್ಟು ಬೇಯಿಸೋಕೆ ಇಟ್ಕೊಂಡ್ರೆ ಆಯಿತು. ಕಟ್ ಮಾಡಿ ಬೇಕಾದ್ರೆ ಇಟ್ಕೋಬೋದು ಬೀನ್ಸ್ ಅಂಥದ್ದನ್ನೆಲ್ಲ. ಆ ರೀತಿಯಾಗಿ ಕೆಲವೊಂದು ಅಡುಗೆಗಳು ಸಹ ನಾವು ಪ್ಲ್ಯಾನ್ ಮಾಡ್ಕೊಂಬಿಟ್ರೆ ಎಲ್ಲ ಟೈಮ್ ಸರಿಯಾಗಿ ಆಗುತ್ತೆ, ಬೇಗನೆ ಆಗುತ್ತೆ ಅಂತಲೇ ಹೇಳ್ಬೋದು. ಕೆಲವೊಂದು ರೆಡಿ ಮಾಡ್ಕೊಳಕ್ಕಾಗಲ್ಲ, ಅಂಥದ್ದನ್ನು ಮಾತ್ರ ಬೆಳಗ್ಗೆನೇ ಎದ್ದು ರೆಡಿ ಮಾಡ್ಕೊಬೇಕು. ಹೇಗಿದ್ದರೂ ನಾವು ಸ್ನಾನ ಮಾಡಿರ್ತೀವಿ. ಸ್ನಾನ ಮಾಡಿದಾಗ ಎಲ್ಲ ರೆಡಿ ಮಾಡ್ಕೊಂಬಿಟ್ರೆ ಅಡುಗೆಗಳಿಗೆ ಹಿಂದಿನ ದಿನವೇ, ಇವತ್ತಿನ ದಿನ ಸ್ವಲ್ಪ ಆರಾಮಾಗಿರುತ್ತೆ, ನೆಮ್ಮದಿಯಾಗಿ ಪೂಜೆನೂ ಮಾಡ್ಬೋದು. ಇಲ್ಲಾಂದರೆ ತುಂಬ ಗಡಿಬಿಡಿ ಆಗಿಬಿಡುತ್ತೆ, ಟೈಮ್ ಕರೆಕ್ಟಾಗಿ ಪೂಜೆ ಆಗೋಲ್ಲ. ಆ ರೀತಿಯಾಗೆಲ್ಲ ಆಗುತ್ತೆ. ಒಂದು ಸ್ವಲ್ಪ ಪ್ಲ್ಯಾನಿಂಗ್ ಮಾಡಿಕೊಂಡು ಅಡುಗೆ ವಿಷಯ ಆಗಿರ್ಬೋದು, ಪೂಜೆ ವಿಷಯ ಆಗಿರ್ಬೋದು, ಸ್ವಲ್ಪ ಫಸ್ಟೇ ಪ್ರೀ ಪ್ಲ್ಯಾನ್ ಮಾಡ್ಕೊಂಬಿಟ್ರೆ ಟೈಮ್ ಕರೆಕ್ಟಾಗಿ ಎಲ್ಲ ಪೂಜೆನೂ ಮಾಡ್ಕೊಬೋದು. ಫೈನಲಾಗಿ ಇವಾಗ ಪೂಜೆ ಸಹ ಕಂಪ್ಲೀಟ್ ಆಯಿತು. ಇನ್ನೇನಿದ್ರು ಇವತ್ತಿನ ಪೂಜೆ ಮುಗಿಸ್ಕೊಂಡು ಮತ್ತೆ ನಾವು ನೆಕ್ಸ್ಟ್ ಮಧ್ಯಾಹ್ನ ಅಡುಗೆಗಳಿಗೆ ರೆಡಿ ಮಾಡ್ಕೊಬೇಕು. ಊಟಕ್ಕೆ ಬಡೋರಿಗೆಲ್ಲ ನಾವು ಅಡುಗೆನ ಪ್ರಿಪೇರ್ ಮಾಡುವಂಥದ್ದು. ಪೂಜೆ ಎಲ್ಲ ಮುಗೀತು. ಇನ್ನೇನು ಒಬ್ಬಟ್ಟು ವಡೆನ ಸುಡ್ತಾ ಇದ್ದೀವಿ. ಇನ್ನು ಮಧ್ಯಾಹ್ನದ ಊಟಕ್ಕೆಲ್ಲ ರೆಡಿ ಮಾಡ್ಕೊಳ್ಳುವಂಥದ್ದು. ನಾನು ವೀಡಿಯೋ ಸಹ ಇಷ್ಟ ಮಾಡ್ಕೊಂಡಿರೋ, ತುಂಬ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ವೀಡಿಯೋ ಎಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ ಯಾರು ಹೊಸದಾಗಿ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್, ಬಾಯ್.